ಈ ಸುಡ್ತಾ ಇರೋ ಬಿಸಿಲಿಗೆ ತಣ್ಣಗೆ ಏನಾದ್ರು ತಿಂತಾ ಇರಬೇಕು ಅನಿಸ್ತಾ ಇರುತ್ತೆ. ಅದರಲ್ಲೂ ಐಸ್ ಕ್ರೀಮ್ ಅಂದರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಇವತ್ತು ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಖತ್ತು ಕ್ರೀಮಿಯಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು 2 ರಸ್ಪುರಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಹಣ್ಣು ಬೇಕಾದರೂ ತೊಗೋಬೋದು. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತೊಟ್ಟನ್ನ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನಿಂದ ಈ ಹಣ್ಣನ್ನು ಈ ಥರ ತೆಗೆದುಬಿಡೋಣ. ನೋಡಿ, ಈ ಥರ ಸ್ಪೂನಿಂದ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಇದನ್ನೆಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಈ ಥರ ರುಚಿಯಾದ ರೆಸಿಪಿಗಳಿಗೆ, ಸ್ನ್ಯಾಕ್ಸ್ಗಳಿಗೆ, ಮನೆ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣನ್ನೆಲ್ಲನೂ ಇದರಲ್ಲಿ ಹಾಕೊಂಡ್ಬಿಡೋಣ. 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿನೇ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 2 ದಿವಸದ್ದು ಹಾಲಿಂದು ಕೆನೆನ ನಾನು ಮನೆಯಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಹಾಲಿನ ಕೆನೆ ಇಲ್ಲ ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತೆ, ತೊಗೋಬೋದು. ಇಲ್ಲ ಕೆನೆ ಹಾಕೋದು ನನಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಈ ಹಾಲಿನ ಕೆನೆನ ಹಾಕೋದ್ರಿಂದ ಐಸ್ ಕ್ರೀಮು ಒಳ್ಳೆ ಕ್ರೀಮಿಯಾಗಿ ಸಖತ್ತು ಟೇಸ್ಟಿಯಾಗಿರುತ್ತೆ. 4 ಟೀ ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ. ಹಾಗೆ 4 ಟೀ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಅಂತ ಸಿಗುತ್ತೆ, ಇಲ್ಲಾಂದರೆ ಮಿಲ್ಕ್ ಮೇಡ್ ಅಂತ ಸಿಗುತ್ತೆ. ಇದನ್ನು 4 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈಗ ಮುಚ್ಚಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ 4 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮಾವಿನ ಹಣ್ಣು ನಾವು ರುಬ್ಬಿರೋದು ಗಟ್ಟಿಗಿರುತ್ತೆ, ಅದಕ್ಕೋಸ್ಕರ 4 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮತ್ತೆ ನಾವು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ತೋರಿಸ್ತೀನಿ. ಇಷ್ಟು ನುಣ್ಣಗೆ ರುಬ್ಕೋಬೇಕು. ರಫಾಗಿ ರುಬ್ಕೊಂಡ್ರೆ ಐಸ್ ಕ್ರೀಮ್ ಚೆನ್ನಾಗಾಗಲ್ಲ. ಈ ಥರ ಕ್ರೀಮಿಯಾಗಿರಬೇಕು. ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಬೇಸಿಗೆಗಾಲ, ಮಕ್ಕಳೆಲ್ಲ ಮನೇಲಿರ್ತಾರೆ, ಏನಾದರೂ ಕೊಡಿ ಅಂತ ಕೇಳ್ತಿರ್ತಾರೆ. ಹಾಗೆ ಇದನ್ನು ಮನೇಲೇ ಬಹಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈಗ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೆಕ್ಸ್ಚರ್ ಇದ್ದರೆ ಸಾಕು. ಇಲ್ಲಿ ನಾನು ಸಿಲಿಕಾನ್ ಐಸ್ ಕ್ರೀಮ್ ಮೋಲ್ಡನ್ನ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಐಸ್ ಕ್ರೀಮ್ ಮೋಲ್ಡ್ ಇರುತ್ತೆ ಅದರಲ್ಲೇ ನೀವು ಐಸ್ ಕ್ರೀಮ್ನ ಮಾಡ್ಕೋಬೋದು. ಇದರಲ್ಲಿ ಮಾಡಿದ್ರೆ ಈಸಿಯಾಗಿ ಐಸ್ ಕ್ರೀಮ್ ಬಂದುಬಿಡುತ್ತೆ, ಕಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸಿಲಿಕಾನ್ದು ತೊಗೊಂಡಿದ್ದೀನಿ. ಈಗ ಐಸ್ ಕ್ರೀಮ್ದು ಕಡ್ಡಿ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನೆಲ್ಲನೂ ಈ ಮೋಲ್ಡಲ್ಲಿ ನಾವು ಹಾಕಿ ರೆಡಿ ಮಾಡ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣಿನ ರಸನ ಮತ್ತೆ ಒಂದು ಸಲ ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮೋಲ್ಡ್ಗೆ ನಾವು ಹಾಕ್ಕೋಬೇಕಾಗತ್ತೆ. ಎಷ್ಟು ಇಡ್ಸುತ್ತೋ ಅಷ್ಟೇ ಹಾಕಿ, ತುಂಬ ಏನು ಹಾಕೋದು ಬೇಡ. ನೋಡಿ, ಕಡ್ಡಿ ಎಲ್ಲ ಮುಳುಗಿ ಕರೆಕ್ಟಾಗಿ ಆ ಲೆವೆಲ್ಗೆ ಹಾಕ್ಕೊಂಡ್ರೆ ಸಾಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಒಂದು 2 ಸಲ ತಟ್ಬಿಟ್ಟು ಕ್ಲಿಂಗ್ ರ್ಯಾಪ್ ಅಂತ ಸಿಗುತ್ತೆ, ಅದನ್ನು ಈ ಥರ ಐಸ್ ಕ್ರೀಮ್ ಮೋಲ್ಡ್ ಮೇಲೆ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಇಲ್ದಿದ್ರೆ ಐಸ್ ಫಾರ್ಮ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಈ ಥರ ಸೆಕ್ಯೂರ್ ಮಾಡಿಕೊಂಡು ರಾತ್ರಿ ಪೂರ್ತಿ ಫ್ರೀಝರಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸೆಟ್ಟಾಗಿರುತ್ತೆ. ಉಳಿದಿರೋ ಮಾವಿನ ಹಣ್ಣಿನ ರಸನ ಮನೇಲಿ ಯಾವುದಾದ್ರೂ ಗ್ಲಾಸ್, ನಾವು ಟೀ ಕುಡಿಯೋ ಗ್ಲಾಸ್ ಏನಾದ್ರು ಇದ್ದರೆ ಆ ಗ್ಲಾಸ್ಗಳನ್ನೆಲ್ಲ ತೊಗೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ 2 ಸ್ಟೀಲ್ ಗ್ಲಾಸ್, 2 ಗಾಜಿನ ಗ್ಲಾಸ್ ತೊಗೊಂಡಿದ್ದೀನಿ. ಆ ಗ್ಲಾಸ್ಗೆ ನಾವು ಅರ್ಧ ಮಾತ್ರ ಹಾಕ್ಕೊಳ್ಳೋಣ. ಫುಲ್ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಈ ಥರ ಫಾಯಿಲ್ ಪೇಪರ್ ಅಂತ ಸಿಗುತ್ತೆ, ಇದನ್ನು ಕರೆಕ್ಟಾಗಿ ನಾವು ಕಟ್ ಮಾಡಿಕೊಂಡು ಗ್ಲಾಸ್ಗೆ ಈ ಥರ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಗಾಳಿ ಹೋಗಬಾರ್ದು. ಒಂದು ಚಾಕುಯಿಂದ ಈ ಥರ ಲೈಟಾಗಿ ಕಟ್ ಮಾಡಿಕೊಂಡು ಕಡ್ಡಿಗಳನ್ನ ಸೇರಿಸ್ಕೊಂಬಿಡೋಣ. ನೋಡಿ, ಈ ಥರ ಕಡ್ಡಿ ಎಲ್ಲ ಸೇರಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇದನ್ನು ಅಷ್ಟೇ ನಾನು ರಾತ್ರಿ ಪೂರ್ತಿ ಫ್ರಿಜ್ಜಲ್ಲಿ ಇಡ್ತೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಐಸ್ ಕ್ರೀಮು ಸೆಟ್ಟಾಗಿರುತ್ತೆ. ನೋಡಿ, ರಾತ್ರಿ ಪೂರ್ತಿ ಐಸ್ ಕ್ರೀಮ್ನ ಸೆಟ್ಟಾಗಕ್ಕೆ ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಸೆಟ್ಟಾಗಿದೆ. ಈ ಪೇಪರೆಲ್ಲನೂ ತೆಗೆದುಬಿಡೋಣ. ಇಡೀ ರಾತ್ರಿ ಇಡಲೇಬೇಕು, ಯಾಕಂದರೆ ಬೇಸಿಗೆಗಾಲ ಆಗಿರೋದ್ರಿಂದ 5-6 ಅವರ್ಗೆ ಐಸ್ ಕ್ರೀಮ್ ಸೆಟ್ಟಾಗಲ್ಲ. ಇಡೀ ರಾತ್ರಿ ಇಡಲೇಬೇಕಾಗತ್ತೆ. ನೋಡಿ, ಐಸ್ ಕ್ರೀಮ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಕ್ರೀಮಿಯಾಗಿ ಟೇಸ್ಟಿಯಾಗಿದೆ. ಈ ಕಪ್ಪಲ್ಲಿ ಹಾಕಿರೋದು ಕೂಡ ತೋರಿಸ್ತೀನಿ ನೋಡಿ. ಈ ಥರ ಪೇಪರ್ನ ತೆಗೆದುಬಿಡೋಣ.
ಒಂದು ಬೌಲಲ್ಲಿ ನೀರಿಟ್ಕೊಂಡು ಈ ಐಸ್ ಕ್ರೀಮ್ ಕಪ್ನ ಅದರಲ್ಲಿ ಸ್ವಲ್ಪ ಹೊತ್ತು ಅದ್ಬಿಟ್ಟು ಕೈಯಲ್ಲಿ ಈ ಥರ ಉಜ್ಜಿದ್ರೆ ಕೈ ಶಾಖಕ್ಕೆ ಐಸ್ ಕ್ರೀಮು ನೋಡಿ ಈ ಥರ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರ ಒಂದು ಐಸ್ ಕ್ರೀಮ್ನ ಮಾಡಿಕೊಡಿ. ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡೋರವರೆಗೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನೋಡಿ ಒಂದು ಸ್ಪೂನಲ್ಲಿ ಈ ಥರ ಐಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಎಲ್ಲೂ ಐಸ್ ಫಾರ್ಮ್ ಆಗಿಲ್ಲ, ಕ್ರೀಮಿಯಾಗಿ ಸಖತ್ತಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಇನ್ನೊಂದು ರುಚಿಯಾದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.